ಮುಂದ್ಗಡೆ To kindly honor Miss Aradhya with the shawl and the memento. Live like this and to never show. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ದೋಸೆ ನೆನೆಸುವಾಗ ಚೆನ್ನ, ರಾಜ್ಮಾ, ಹೆಸರು ಕಾಳು, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟು ಹಾಕಿ ನೆನೆಸ್ತೀನಿ. ಯಾಕೆಂದರೆ ಕೆಲವೊಂದು ಟೈಮ್ ಕಾಳು ಪಲ್ಯ ಎಲ್ಲ ಮಾಡಿದ್ರೆ ಮಕ್ಕಳು ಒಂದಿಷ್ಟು ಕಾಳು ತಿನ್ನೋದಿಲ್ಲ. ಹೀಗೆ ಹೇಗೂ ರುಬ್ಬಿರ್ತೀವಲ್ಲ, ಗೊತ್ತಾಗೋದಿಲ್ಲ ಅಂತ ಹೇಳಿ ಮಾಡ್ತೀನಿ. ಒಂದು ಸುಮಾರು ಈ ಕಾಳುಗಳಲ್ಲಿ ವಿಟಮಿನ್ಸು, ಪ್ರೋಟೀನು ಎಲ್ಲ ಸಿಗುತ್ತಲ್ಲ, ಅದರಿಂದ ಮಕ್ಕಳು ಒಂದೊಂದು ಸರಿ ಖಾರ ಆಗಿದ್ರೆ ತಿನ್ನಲ್ಲ. ಅದಕ್ಕೆ ಇದೊಂದು ದೋಸೆ ತಿಂದರೂ ಸಾಕು, ಅಷ್ಟು ವಿಟಮಿನ್, ಪ್ರೋಟೀನ್ ಸಿಗುತ್ತೆ ಅಂತ ಯಾವಾಗಲೂ ನಾನು ಇದು ದೋಸೆ ಮಾವಿಗೆ ನಾನು ಇದಿಷ್ಟು ಕಾಳು ಹಾಕಿನೇ ಯಾವಾಗಲೂ ರುಬ್ಬಿರ್ತೀನಿ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದು ಬರೀ ದೋಸೆನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಮತ್ತು ದೋಸೆನೂ ಚೆನ್ನಾಗಿ ಬರುತ್ತೆ. ಬಟರ್ ಹಾಕಿ ದೋಸೆ ಮಾಡಿದ್ದು ಇವತ್ತು. ಬ್ರೇಕ್ಫಾಸ್ಟ್ ಅಂತೂ ಸೂಪರಾಗಿತ್ತು. ನನ್ನ ಮಗಳು ಅವಳ ಆ್ಯನ್ಯುವಲ್ ಡೇ ಅಂತ ಅವಳಿಗೆ ಡಿಫ್ರೆಂಟಾಗಿ ನೈಲ್ ಕಲರ್ ಹಚ್ಬೇಕಂತೆ. ನನಗಂತೂ ಅಷ್ಟೆಲ್ಲ ಏನು ಬರಲ್ಲ. ಅದಕ್ಕೆ ಒಂದರಲ್ಲಿ ಹಾಗೆ ಬರೆದು ಇನ್ನೊಂದರಲ್ಲಿ ಡಾಟ್ ಇಡ್ತಾ ಇದ್ದೆ. ಸ್ಕೂಲ್ಗಳಿಗೆಲ್ಲ ಗೋಲ್ಡ್ ಹಾಕಬಾರ್ದು ಅಂತ ಹೇಳಿ ಯಾವಾಗಲೂ ಹೇಳ್ತಾಯಿದ್ರು. ಆದರೆ ನಾನು ರಿಮೂವ್ ಮಾಡಿರಲ್ಲ. ಅಂದರೆ ಚಿಕ್ಕವಳಿದ್ದಾಗ ಹಾಕಿರೋದು, ಅದೇನು ಬಿದ್ದೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಪ್ಲೇಯ್ನು ಇದು ರಿಂಗ್ ನಾವು ಫಸ್ಟು 2-3 ತಿಂಗಳಲ್ಲಿದ್ದಾಗ ಮಕ್ಕಳಿಗೆ ಹಾಕ್ಸಿರ್ತೀವಲ್ಲ, ಅದಕ್ಕೆ ಅದನ್ನು ಇವತ್ತು ಆ್ಯನ್ಯುವಲ್ ಡೇ ಅಂತೂ ಚೇಂಜ್ ಮಾಡಲೇಬೇಕು ಅವರು ಅಂತ ಹೇಳಿದ್ದಕ್ಕೆ ಇದೆ ಬೆಳ್ಳಿದು ಒಂದು ತೊಗೊಳ್ಳೋಣ ಅಂತ ಬಂದೆ. ಅದನ್ನು ಹಾಗೆ ಕಟ್ ಮಾಡಿಸ್ತೀವಿ. ತುಂಬಾ ವಿಚಾರ ಇವಳಿಗೆ ಇನ್ನು 7 ಇಯರ್ಸ್ 3 ಮಂತಲ್ಲಿ ಹಾಕಿರೋದು, ಅಷ್ಟು ಚೆನ್ನಾಗಿ ಬಂದಿದೆ. ಪ್ಲೇನ್ ಅದು ರಿಂಗ್ ಬರುತ್ತಲ್ಲ, ಆ ಥರದ್ದು. ಲಾಸ್ಟ್ ಟೈಮ್ ಬಾಟಾ ವೆಲ್ಕ್ರೋ ಶೂನೇ ಅದು ಅವಳಿಗೆ ಕೊಡಿಸಿರೋದು. ಅದೂ ಸಹ 2 ಶೂನು ಅರ್ಧ ಹಾಕೋಬಿಟ್ಟಾಳೆ. ಅದೇ ಸ್ಕೂಲ್ ಅದು ಶೂನೇ ಡ್ಯಾನ್ಸಿಗೂ ಇದೆ, ಅದನ್ನೇ ಹಾಕ್ಕೊಳಕ್ಕೆ ಹೇಳಿದ್ದಾರೆ. ಅದಕ್ಕೆ ತೊಗೊಳ್ಳೋಣ ಹೊಸದು ಅಂತ ಬಂದ್ವಿ. ಇವಾಗ ಮಧ್ಯಾಹ್ನನೇ ಕಳಿಸ್ಬೇಕು ಇವಳನ್ನ. ಡ್ಯಾನ್ಸ್ ಡ್ರೆಸ್ಸಲ್ಲೇ ಕಳಿಸಿ ಅಂತ ಹೇಳಿದ್ದಾರೆ. ಇದೇ ಡ್ಯಾನ್ಸ್ ಡ್ರೆಸ್ಸು, ನಾವೇ ಇಟ್ಕೋಬೇಕು. ಆದರೆ ಏನಿದು ಡ್ಯಾನ್ಸಿಗೆ ಅಷ್ಟೇ ಹಾಕ್ಬೋದು, ಆ ಥರ ಇದೆ. ಮೇಕಪ್ ಎಲ್ಲ ಅವರೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಹೇರ್ ಸ್ಟೈಲ್ ಒಂದು ಮಾಡೋಕ್ಕೆ ಹೇಳಿದ್ದಾರೆ. ಒಂದು ರೆಫ್ರೆನ್ಸ್ ಪಿಕ್ಚರ್ ಕಳಿಸಿದ್ದಾರೆ, ಆ ಥರ ಮಾಡಬೇಕು ಅಂತ 1-2 ಟೇಪ್ ಕೊಟ್ಟು ಕಳಿಸಿದ್ದಾರೆ. ಟ್ರೈ ಮಾಡಿದೆ, ಬಂತು. ಇದೇ ಈ ಟೈಪು ಹಾಕೋಕ್ಕೆ ಹೇಳಿದ್ದಾರೆ ಡ್ಯಾನ್ಸಿಗೆ. ಮುಂದ್ಗಡೆ ಇನ್ನು ಆ್ಯನ್ಯುವಲ್ ಡೇಗೆ ಹೋಗ್ತೀವಲ್ಲ, ಇನ್ನು ಬರೋದು ಲೇಟ್ ಆಗುತ್ತೆ ಅಂತ ಪನ್ನೀರ್ ಪೊಟ್ಯಾಟೊ ಗ್ರೇವಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ವಿ ಚಪಾತಿ ಜೊತೆ. ಇನ್ನು ರಾತ್ರಿಗೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ವಿ. ಇವಾಗ ಬಟರ್ ಹಾಕ್ಕೊಳ್ತಾಯಿದ್ವಿ. ಬಟರ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗ. ಇವಾಗ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಪೊಟ್ಯಾಟೊ ಹಾಕ್ಕೊಂಡು ಇನ್ನೂ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇವಾಗ ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ಇನ್ನು 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಇವಾಗ ಪೇಸ್ಟು 2 ಈರುಳ್ಳಿ 2 ಟೊಮೊಟೊ ರುಬ್ಬಿರೋ ಪೇಸ್ಟ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀವಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ನ ಗರಂ ಮಸಾಲ ಹಾಕ್ಕೋಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಒಂದು 4 ಟೇಬಲ್ ಸ್ಪೂನು ಮೊಸರನ್ನ ಹಾಕ್ಕೋಬೇಕು. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಪನ್ನೀರ್ ಪೊಟ್ಯಾಟೊ ಗ್ರೇವಿ ರೆಡಿ ಆಯಿತು. ಲಾಸ್ಟಲ್ಲಿ ಬೇಕಾದರೆ ಬಟರ್ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ. ಪೊಟ್ಯಾಟೊ ಪನ್ನೀರ್ ಗ್ರೇವಿ ವಿತ್ ಚಪಾತಿ ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ. ನಿನ್ನ ಸ್ಲೀವ್ ಇಲ್ಲ ಹಾಕೋ, ಪ್ಲೀಸ್ ಹಾಕೋಮ್ಮ. ನನ್ನ ಮಗಳನ್ನ 2 ಗಂಟೆಗೆ ಬಿಟ್ಟು ಬಂದಿದ್ದೆ. ಇವಾಗ ಪೇರೆಂಟ್ಸ್ಗೆಲ್ಲ 5 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಎಷ್ಟು ಖುಷಿಯಲ್ಲ ಮಕ್ಕಳು ಡ್ಯಾನ್ಸು ನೋಡೋದು ಅಂದರೆ. ವರ್ಣಿತಾ ಇವತ್ತು ಹಾಕಿದ್ದು ಬೆಳ್ಳಿದದು, ಅದು ಕಳ್ಕೊಂಡ್ಲು ಒಂದು, ಅದಕ್ಕೋಸ್ಕರ ಅಳ್ತಾ ಇದ್ಲು. ನಾ ಎಲ್ಲ ಹೊಡಿತೇನೆ ಅಂತ ಮುಂಚೆನೇ ಹತ್ಬಿಟ್ರೆ ಸುಮ್ಮನೆ ಓಕೆ ಸರಿ ಬಿಡು ಅಂತ ಹೇಳ್ತೀವಿ ಅಂತ. ಎಷ್ಟು ನಾಟಕ ಮಾಡ್ತಾರಲ್ವ. ಹಾಕ್ಸೋದಾದರೆ ರಿಂಗ್ ಹಾಕ್ಸೋದೇ ಬೆಸ್ಟು, ಅದು ಬಿದ್ದೋಗಲ್ಲ ನೋಡಿ ಮಕ್ಕಳಿಗೆ.
ಹೋಗು ಚಿನ್ನಿ. ಸುಮ್ಮನೆ ಇಟ್ಕೋ. ಚೆನ್ನಾಗಿ ಇತ್ತಾ? ತುಂಬಾ ಮೇಕಪ್ ಮಾಡಿದ್ರು ಅವಳಿಗೆ, ಅದಕ್ಕೆ ಕೊಬ್ಬರೆಣ್ಣೆ ಹಾಕಿ ಎಲ್ಲ ರಿಮೂವ್ ಮಾಡಿ ಆಮೇಲೆ ಮುಖ ತೊಳೆದ್ರೆ ಒಳ್ಳೆಯದು. ಅಂದರೆ ಎಷ್ಟು ಕೆಮಿಕಲ್ ಇರುತ್ತಲ್ಲ ಮೇಕಪ್ಪಲ್ಲೆಲ್ಲ, ಅದಕ್ಕೆ. ಇದು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.